ಹಾಯ್ ಹಲೋ ಫ್ರೆಂಡ್ಸ್, ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿದೆ. ಇಂಟರ್ನಲ್ಸ್ ಮತ್ತು ಸೆಮಿನಾರ್ ಇರೋ ಬ್ಯುಸಿಲಿ ವ್ಲಾಗ್ಸ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಅಂದಾಗೆ ಈ ವಿಡಿಯೋ ಮಾಡಿರೋದು ನಾನು ಕುವೆಂಪು ವಿಶ್ವವಿದ್ಯಾಲಯದ ಒಳಗಿರುವಂಥ ಶಂಕರ್ ಮಠದಲ್ಲಿ. ಅವತ್ತು ದೀಪೋತ್ಸವ ಇತ್ತು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನ್ನ ಫ್ರೆಂಡ್ಸ್ ಈವ್ನಿಂಗ್ಗೆ ಕರೆದಿದ್ರು, ಬಾ ಹೋಗೋಣ ಅಂತ ಹೇಳಿ. ಬಟ್ ಹಾಸ್ಟೆಲಲ್ಲಿ ಪರ್ಮಿಷನ್ ಕೊಡ್ತಾರೋ ಇಲ್ಲ ಅಂತ ಹೇಳಿ ಬರೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಮ್ಯಾಮ್ ಪರ್ಮಿಷನ್ ಕೊಟ್ಟಿರೋದ್ರಿಂದ ಎಲ್ಲ ಹೋಗಿದ್ದೀವಿ. ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಸೈಡಲ್ಲೆಲ್ಲ ದೀಪಗಳನ್ನ ಇಟ್ಟಿದ್ದಾರೆ. ದೀಪಗಳನ್ನ ಇನ್ನೂ ಹಚ್ಚಿರಲಿಲ್ಲ. ಮೇಲೆ ಪೂಜೆ ಆದಮೇಲೆ ದೀಪನ ಹಚ್ಚೋದು. ನಾವಿಲ್ಲಿ ಫಸ್ಟ್ ಹೋಗಿ ಗಣೇಶ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಆಮೇಲೆ ಮೇಲ್ಗಡೆ ಹೋದ್ವಿ. ಇಲ್ಲಿ ನೋಡಿ, ಕಾಡಲ್ಲಿ ಎಷ್ಟು ಕತ್ಲೆ ಕಾಣಿಸ್ತಿದೆ. ಈ ಕಡೆ ಬಂದರೆ ಇದನ್ನೇ ಶಂಕರ ಮಠ ಅಂತ ಕರೀತಾರೆ. ಇಲ್ಲಿ ನಾವು ಶಂಕರ ಅಂದರೆ ಶಿವನ ಪ್ರತಿರೂಪವನ್ನೇ ಇಲ್ಲಿ ಕಾಣ್ಬೋದು. ತುಂಬ ಚೆನ್ನಾಗಿ ಕೆತ್ತಿರೋ ಥರ ಇದು ಕಾಣ್ತಿದೆ. ಆದರೆ ಇಲ್ಲಿರೋರೆಲ್ಲ ಇದು ಉದ್ಭವ ಆಗಿರೋದು ಅಂತ ಹೇಳಿದ್ರು. ಇನ್ನೂ ಪೂಜೆ ನಡೀತಾ ಇರಲಿಲ್ಲ. ವಿ ಸಿ ಸರ್ ಮತ್ತು ಎಲ್ಲ ಚೇರ್ಮನ್ ರಿಜಿಸ್ಟರ್ ಬಂದಮೇಲೆ ಇಲ್ಲಿ ಪೂಜೆ ಎಲ್ಲ ನಡೆಯೋದು ಅಂತ ಹೇಳಿದ್ರು. ನಾನು ಹಾಗೆ ಹೂವು ಮತ್ತು ಬತ್ತಿ ಕೊಟ್ಬಿಟ್ಟು ಬಂದೆ. ಅಂದಾಗೆ ಇಲ್ಲಿ ನನ್ನ ಫ್ರೆಂಡ್ಸ್ ನನಗೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದರು. ತುಂಬ ಚೆನ್ನಾಗಿತ್ತು. ಈಗ ನೋಡಿ, ವಿ ಸಿ ಸರು ಮತ್ತು ಎಲ್ಲ ಚೇರ್ಮನ್ ಆ್ಯಂಡ್ ರಿಜಿಸ್ಟರ್ ಸರ್ ಎಲ್ಲ ಬಂದಿದ್ದಾರೆ. ಇವ್ರು ಪೂಜೆ ಮಾಡಿದ ನಂತರ ಪಟಾಕಿ ಮತ್ತು ದೀಪಗಳನ್ನೆಲ್ಲ ಹಚ್ಚಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಡಿದ್ದೆಲ್ಲ ದಿಕ್ಕು ದಿಕ್ಕಲ್ಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟಂಗಿ ಅನ್ನೋ ಥರ ಎಲ್ಲರೂ ಕೂಡ ಚಂದ ಓಡಾಡ್ತಿದ್ರು. ಇದಾದ ನಂತರ ಇಷ್ಟೊಂದು ಜನದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಳೆದೋಗ್ಬಿಟ್ಟಿದ್ರು ಕಣ್ರಿ. ಹುಡುಕಿ ಸಾಕಾಯಿತು. ವಿಷಯ ಏನಂದರೆ ಅಲ್ಲಿ ಕಳೆದೋಗಿದ್ದು ನನ್ನ ಫ್ರೆಂಡ್ಸ್ ಎಲ್ಲ, ಕಳೆದೋಗಿದ್ದು ನಾನು ಅಂತ ಆಮೇಲೆ ನಂಗೆ ಗೊತ್ತಾಯಿತು. ಫ್ರೆಂಡ್ಸ್ನ ಹುಡ್ಕಡಿ ಸುಸ್ತಾಗಿ ಹಸುವಾಗಿತ್ತಲ್ಲ, ಹಾಗಾಗಿ ಪ್ರಸಾದ ತಿನ್ಕೊಂಡು ಎಲ್ಲರೂ ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್.